ವಿಧಾನಸೌಧದಲ್ಲಿ ನಡೆದಂತ ಅತ್ಯಾಚಾರ ಪ್ರಕರಣವನ್ನ ವಿಧಾನಸೌಧದ ಮಹಡಿಯಲ್ಲಿ ಮಂತ್ರಿ ಮಹಡಿಯಲ್ಲಿ ನಿಮ್ಮ ಮೋಜು ಮಸ್ತಿಗೆ ಬಳಸಿದಂಥದ್ದು ಭಾರತೀಯ ಜನತಾ ಪಕ್ಷದವರ ಕಣ್ಣಿಗೆ ಆ ನಾಯಕರುಗಳಿಗೆ ಕಾಣಲಿಲ್ವಾ? ನಾನು ಮಾತಾಡಬಾರ್ದು ಅಂತಿದ್ದೆ. ಖಂಡಿತ ಈ ವಿಚಾರಗಳನ್ನ ನಾನು ಯಾವುದನ್ನು ಕೂಡ ಮಾತಾಡಬಾರ್ದು ಅಂತಿದ್ದೆ. ನನ್ನನ್ನು ಕರೆದು ಮಾತಾಡಲಿಕ್ಕೆ ಉತ್ತೇಜನವನ್ನ ಈ ಶಾಸಕರು ಕೊಟ್ಟಿದ್ದಾರೆ. ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾನೆ, ನೀವೇನು ಆರೋಪಗಳನ್ನ ಮಾಡ್ತಾ ಇದ್ದೀರಿ, ನೀವಲ್ಲ ಓಟ್ ಹಾಕಿ ಗೆಲ್ಸ್ಬೇಕಾದವರು, ಜನ ಓಟ್ ಹಾಕಿ ಗೆಲ್ಸ್ಬೇಕಾಗಿರೋದು. ನಿಮಗೆ ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ಲೋಕಾಯುಕ್ತದಲ್ಲಿ ಗೊತ್ತಿದೆ, ಬೆಂಗಳೂರಿನಲ್ಲಿ ಏನೇನು ಹಗರಣಗಳಿದೆ ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಅವ್ರ ತಮ್ಮ ಡಿ ಕೆ ಸುರೇಶ್, ಮುನಿರತ್ನ ಕೊರಂಗು ಅಂತ ಹೇಳಿಲ್ಲ ನಾನು. ಕೊರಂಗು ಮುನಿರತ್ನ ನಿಮ್ ತಮ್ಮ ಅಂತ ಹೇಳಿಲ್ಲ ನಾನು. ಕೊರಂಗು ಯಾರು ಯಾರು ಹೇಳ್ಬೇಕಲ್ಲ ನೀವು, ಮಾಧ್ಯಮದ ಸ್ನೇಹಿತರುಗಳು. ಯಾರ್ಯಾರನ್ನ ಕೊರಂಗುನ ಬಿಟ್ಟು ಏನೇನು ಮಾಡಿದಿರಿ ಅಂತ ಹೇಳ್ಬೇಕಲ್ಲ ನೀವು. ಏನ್ ಮಾತೆತ್ತಿದ್ರೆ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್. ನಿಮ್ ಬೇಳೆ ಬೇಯದೆ ಡಿ ಕೆ ಶಿವಕುಮಾರ್ ಹೆಸರು ಇಡ್ತಿದ್ರೆ ರೀ. ನಿಮ್ ಬೇಳೆ ಬೇಯಲ್ಲ, ಇಲ್ಲ ಅಂದ್ರೆ ನಿಮ್ ಮನೇಲಿ ಬೇಳೆ ಬೇಯೋದಿಲ್ಲ. ನಮ್ಮ ಹಳ್ಳಿಲಿ ಹೇಳ್ತಿದ್ರು, ಬೇಳೆ ಬೇಕು ಅಂತ ಅಂದ್ರೆ ಸೀನೀರ್ ಬಾವಿ ಹುಡುಕ್ರು ಅಂತ. ನಿಮ್ಮಲ್ಲೂ ಅಂತಾರ ಮಾಧ್ಯಮದವರು? ನೀವೆಲ್ಲ ಯಂಗ್ಸ್ಟರ್ಸ್ ಅಲ್ಲ, ನಿಮ್ಗೆ ಅವೆಲ್ಲ ಗೊತ್ತಿಲ್ಲ ಅಂತಾರ. ಒಳ್ಳೆ ಬಿಸಿ ಇದು ಬೇಳೆ ಬೇಯಬೇಕು ಅಂತ ಚೆನ್ನಾಗಿರೋ ನೀರು ಹುಡುಕ್ಬೇಕು ಅಂತ. ಹಾಗೆ ಇವರು ಬೇಳೆ ಬೇಯಿಸ್ಕೋಬೇಕು ಬಿಜೆಪಿನಲ್ಲಿ JDS-ನಲ್ಲಿ ಅಂತ ಅಂದ್ರೆ ಅವರುಗಳು ಡಿ ಕೆ ಶಿವಕುಮಾರ್ ಅವ್ರನ್ನ ನೆನೆಸ್ಕೊಂಡ್ರೇನೆ ಅವ್ರಿಗೆ ಬೇಳೆ ಬೇಯೋದು, ಡಿ ಕೆ ಸುರೇಶ್ನ ನೆನೆಸ್ಕೊಂಡ್ರೇನೆ ಅವ್ರಿಗೆ ಬೇಳೆ ಬೇಯೋದು. ಇನ್ನು ಏನಾದರೂ ಮಾತಾಡಬೇಕು ಅಂತಂದ್ರೆ ಇನ್ನೂ ಎಲ್ಲನೂ ಮಾತಾಡ್ತೀನಿ. ಇಷ್ಟು ದಿನ ನಾನು ಕೂಡ ಬಹಳ ಮೌನದಿಂದ ಯಾವ ವಿಚಾರಗಳಿಗೂ ಕೂಡ ಉತ್ತರ ಕೊಡದೆ ಸುಮ್ಮನೆ ಇದ್ದೆ. ಬಹುಶಃ ನಿಮ್ಮ ಆಸಿಡ್ ದಾಳಿ CBI ತನಿಖೆ ಆಗಲಿ. ಅಲ್ಲ, ನೀವೇ ತೋರಿಸಿದ್ರಲ್ಲ, ನಿಮ್ಮ ಟಿವಿಗಳಲ್ಲೇ ಬಂದಿದೆಯಲ್ಲ. ಆಸಿಡ್ ಅಂದ್ರು, ಆಸಿಡ್ ಆದ್ಮೇಲೆ ಮೊಟ್ಟೆ ಬಂತು. ಅದು ಪೂರ್ವ ನಿಜ ಒಂದು ಕ್ಲೀನಾಗಿ ಒಂದು ಇಲ್ಲ. ಅದೇ ಹೇಳಿದ್ನಲ್ರಿ, ಕನ್ನಡ ಚಿತ್ರರಂಗದಲ್ಲಿ ಚಿತ್ರಗಳು ಹಿಟ್ಟಾಗ್ತಾ ಇಲ್ಲ ರೀ. ಈಗ ಹಿಟ್ ಮಾಡಬೇಕು ಅಂತಂದ್ರೆ ಆಕ್ಟರ್ಗಳು ನೋಡಿ, BJP-ನಲ್ಲಿ ಅಂತೆಂಥ ಆಕ್ಟರ್ಗಳು ಸೃಷ್ಟಿಯಾಗಿದ್ದಾರೆ. ನಟನ ರಮೇಶ್ ಜಾರಕಿಹೊಳಿ ನಟನೆ, ಓಹೋ ಎಂತ ಸೂಪರ್ ನಟನೆ. ಅವ್ರ ಬಗ್ಗೆ ಏನೋ ಪ್ರಸ್ತಾಪ ಮಾಡಿದಾರಲ್ಲ ಡಿ ಕೆ ಶಿವಕುಮಾರ್ ಅವ್ರ ಏನೋ ವಿಚಾರ ಎತ್ಕೊಂಡು. ನಾನು ಮಾತಾಡಲ್ಲ ಅಂತಿದ್ದೆ. ನಾನು ವಿಚಾರಗಳು ಯಾವುದು ಹೇಳ್ಬಾರ್ದು, ಇಂಥ ಕೊಳಕು ವಿಚಾರಗಳನ್ನು ಹೇಳ್ಬಾರ್ದು ಅಂತಿದ್ದೆ. ಅವರೇ ನೆನಪು ಮಾಡಿಕೊಟ್ಟಿದ್ದಾರೆ. ಯಾರ್ಯಾರ್ದು ಹೇಳಬೇಕು? ಯಡಿಯೂರಪ್ಪನವ್ರದ್ದು, ವಿಜೇಂದ್ರ ಅವ್ರಿಗೆ. ಅಮ್ಮ ಯಾರೋ ವಿಜೇಂದ್ರ ಅವ್ರಿಗೆ ಟೈಮ್ ಕೇಳಿದಾರಲ್ಲ, ಎಕ್ಸ್ಪ್ಲೈನ್ ಮಾಡ್ತೀನಿ ಬಂದು ಅಂತ. ಕೊಡ್ಲಿ ಟೈಮು, ಬಹಿರಂಗವಾಗಿ ಮಾಧ್ಯಮದ ಮುಂದೆ ಚರ್ಚೆ ಆಗಲಿ. ಕೊಡಿಸಿ ಟೈಮು ದಯವಿಟ್ಟು ಮಾಧ್ಯಮದವರು. ವಿಜೇಂದ್ರ ಅವ್ರಿಗೆ ಹೇಳ್ಬಿಟ್ಟು ಏನಾದರೂ ಹಿಂದಿನ ರಹಸ್ಯ ಏನು ಅಂತ, ಆ ರಹಸ್ಯ ಏನು ಅಂತೇಳಿ ಗೊತ್ತಾಗಲಿ. ವಿಜೇಂದ್ರ ಅವರವ್ರ ಸಮಯ ಕೊಡಲಿ ದಯವಿಟ್ಟು. ನೀವು ವಿಜೇಂದ್ರ ಅವರವ್ರೆ ಸಮಯ ಕೊಡಿ. ಯಾಕೆ ನೀವು ಇದು ಮಾಡ್ತಾ ಇದ್ದೀರಿ?